ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಆಗಲೇ ತಮ್ಲೈನಲ್ಲಿ ಎಲ್ಲ ನೋಡಿದ್ದೀರಾ. ನಿತ್ಯ ಪುಷ್ಪದ ಬಗ್ಗೆ ಹೇಳ್ತಿದ್ದೀನಿ. ಈ ನಿತ್ಯ ಪುಷ್ಪದಲ್ಲಿ ತುಂಬಾ ಹೂಗಳು ಬರ್ತಾನೆ ಇರ್ತವೆ. ಹೈಬ್ರಿಡಲ್ಲಂತೂ ಕಲರ್ಫುಲ್ಲಾಗಿ ಹೂಗಳು ಈ ನಿತ್ಯ ಪುಷ್ಪ ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ. ಇದರಲ್ಲಿ 2 ವೆರೈಟಿ ಇರುತ್ತೆ. ಒಂದು ಹೈಬ್ರಿಡ್ ಸಿಗುತ್ತೆ, ಇನ್ನೊಂದು ಲೋಕಲಲ್ಲಿ ಸಿಕ್ಕುವಂಥ ಗಿಡ. ಇದರಲ್ಲಿ ತುಂಬಾ ಕಲರ್ಫುಲ್ಲಾದ ಗಿಡಗಳಿರ್ತವೆ. ಹೆಚ್ಚಾಗಿ ನರ್ಸರಿಯಲ್ಲಿ ಸಿಕ್ಕೋದಿಲ್ಲ, ಜಾಸ್ತಿ ಹೈಬ್ರಿಡೇ. ಈ ಲೋಕಲ್ ಹೂಗಳು ಯಾವಾಗಲೂ ಹೂ ಬಿಟ್ಕೊಂಡೇ ಇರುತ್ತೆ. ಇದು ತುಂಬಾ ಹೂ ಬರೋಕ್ಕೆ ಇದಕ್ಕೆ ಏನೆಲ್ಲ ಹಾಕ್ಬೋದು, ಯಾವ ಥರ ರಿಪಾರ್ಟ್ ಮಾಡ್ಕೊಬೋದು ಪಾಟಲ್ಲೆಲ್ಲ ಆದರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇದಕ್ಕೆ ತುಂಬಾ ಹೂ ಬರಬೇಕು ಅಂತ ನಾವು ಇದಕ್ಕೆ ತುಂಬಾ ಮಣ್ಣು ಗೊಬ್ಬರ ಕೊಡಬೇಕಾಗುತ್ತೆ. ಇದಕ್ಕೆ ಮಣ್ಣಂತೂ ಚೆನ್ನಾಗಿ ಕೊಡಬೇಕು. ಇದಕ್ಕೆ ಈಕ್ವಲ್ ಆಗಿ ಮಣ್ಣು ತಗೋಬೇಕು. ಮಣ್ಣು, ಗೊಬ್ಬರ, ಮರಳು ಇವು 3 ಮಿಕ್ಸ್ ಮಾಡಿಕೊಂಡು ನಾವು ಫಾಟಿಗೆ ಹಾಕಬೇಕು. ನಾನು ಇದನ್ನು ನೆಲದಲ್ಲಿ ಹಾಕ್ಕೊಂಡಿರುವಂಥದ್ದು. ಫಾಟಿಗೆ ಹಾಕ್ಕೊಂಡ್ರೆ ಆ ಥರ ಮಾಡಬೇಕು. ಮಣ್ಣು, ಮರಳು, ಗೊಬ್ಬರ 3 ಮಿಕ್ಸ್ ಆಗಿ ತೊಗೊಬೇಕು. ನಾನು ಈ ಗಿಡನ ಫಾಟಿಗೆ ಹಾಕಿದ್ದೆ. ಫಾಟಲ್ಲಿ ಇದು ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು, ಹಾಗಾಗಿ ಇದನ್ನು ನೆಲಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ದಿನಕ್ಕೆ ಇದರಲ್ಲಿ ಒಂದೊಂದು ಗಿಡದಲ್ಲಿ 3-4 ಹೂಗಳು ಬಂದಿದೆ ನೋಡಿ. ಇದನ್ನು ನಾವು ತುಂಬಾ ಕೇರ್ ಮಾಡಿದ್ರೆ ತುಂಬಾ ಹೂಗಳನ್ನು ಕಾಣ್ಬೋದು. ಫಾಟಲ್ಲಾದರೆ ಇದು ದೊಡ್ಡದಾಗಿ ಬೆಳ್ಕೊಳುತ್ತೆ. ನೀರೆಲ್ಲ ಫಾಟಿನೊಳಗೆ ಹೋಗಬೇಕು ಸರಾಗವಾಗಿ. ನೀರು ನಿಂತರೆ ಇದು ಗಿಡ ಬೇಗ ಕೊಳ್ತು ಹೋಗೋ ಸಾಧ್ಯತೆ ಇರುತ್ತೆ, ಹೂವೆಲ್ಲ ಕಮ್ಮಿ ಆಗಿಬಿಡುತ್ತೆ. ಇದನ್ನು ನಾವು ತುಂಬಾ ಕೇರ್ ಮಾಡಬೇಕು ಪಾಟಲ್ಲಿ ಹಾಕ್ಕೊಂಡ್ರೆ. ಮತ್ತು ಇದಕ್ಕೆ ಫಂಗಸ್ಸು ಕೂಡ ಅಟ್ಯಾಕ್ಟ್ ಆಗುತ್ತೆ. ಇದಕ್ಕೆ ಮಣ್ಣೆಲ್ಲ ಚೆನ್ನಾಗಿ ಕೊಡಬೇಕು ನಾವು. ನೋಡಿದ್ರಲ್ಲ ತುಂಬ ಈಸಿಯಾಗಿ ಯಾವ ಥರ ಈ ನಿತ್ಯ ಪುಷ್ಪ ಗಿಡನ ಬೆಳೆಸ್ಬೋದು ಅಂತ. ಇದಕ್ಕೆ ಯಾವ ಥರ ಮಣ್ಣನ್ನು ತೊಗೊಬೇಕು ಅಂತ ಹೇಳಿದ್ನಲ್ಲ, ಇದೇ ಥರ ತೊಗೊಂಡ್ರೆ ಇದೇ ಥರ ಹೂಗಳು ತುಂಬಾ ಜಂಬಿತ ಇರ್ತವೆ ಗಿಡದಲ್ಲಿ. ಈ ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ಯಾವಾಗೂ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಅಷ್ಟೇ ಹೂ ಕೊಡುತ್ತೆ. ಸುಂದರವಾಗಿರ್ತದೆ ಇದರಲ್ಲಿ ತುಂಬಾ ಕಲರ್ ಇರ್ತವೆ. ಫಾಟಲ್ಲಿ ನೆಡೋದಾದರೆ ನಾನು ಮಣ್ಣು, ಮರಳು ಹೀಗೆಲ್ಲ ನೆಟ್ಟು ಅದಕ್ಕೆ ನೀರೆಲ್ಲ ಚೆನ್ನಾಗಿ ಹೋಗಬೇಕು. ಆವಾಗ ಗಿಡ ಕೊಳ್ತೋಗಲ್ಲ. ಗಿಡದಲ್ಲಿ ತುಂಬಾ ಹೂಗಳನ್ನು ಕಾಣ್ಬೋದು ನಾವು. ನಿತ್ಯ ಪುಷ್ಪ ಹೂ ನೋಡೋಕ್ಕೂ ಕೂಡ ತುಂಬಾ ಸೊಗಸಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಒಂದು ಸಬ್ಸ್ಕ್ರೈಬ್ ಕೊಡಿ ಈ ವಿಡಿಯೋಗೆ. ಥ್ಯಾಂಕ್ ಯು.